ಓಕೆ, ಸಾಕಷ್ಟು ಅಂತ ಊಹಾಪೋಹಗಳು ಬರ್ತಾ ಇರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಬರೆದಾಕಿರ್ತಾರೆ, ದರ್ಶನ್ಗೆ ಗನ್ ಬೇಕು ಅಂತ ಈಗ ಕೇಳ್ತಾ ಇದ್ದಾರೆ. ದರ್ಶನ್ ಗನ್ ವಾಪಸ್ ಕೊಡಬೇಕು ಅಂತೇಳಿ ಪೊಲೀಸರು, ಇಲ್ಲ ನನಗೆ ಗನ್ ಬೇಕು ಅಂತೇಳಿ ದರ್ಶನ್ ಬೆಂಗಳೂರು ಆಡಳಿತ DCP ನೋಟಿಸ್ ಕೊಟ್ಟಿದೆ. ನಿಮ್ಮ ಗನ್ ಯಾಕೆ ವಾಪಸ್ ಪಡೆದುಕೊಳ್ಳಬಾರದು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. DCP ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರಂತೆ ದರ್ಶನ್. ನನಗೆ ಗನ್ ಬೇಕೇ ಬೇಕು ಅಂತ ಚಾಲೆಂಜಿಂಗ್ ಸ್ಟಾರ್ ಹೇಳಿದ್ದಾರಂತೆ. ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ದರ್ಶನ್ ವಿನಂತಿ ಮಾಡಿಕೊಂಡಿದ್ದಾರಂತೆ. ನನ್ನ ಆತ್ಮರಕ್ಷಣೆಗೆ ನನಗೆ ಗನ್ ಲೈಸೆನ್ಸ್ ತುಂಬ ಅಗತ್ಯ ಇದೆ. ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು. ಯಾಕಂದರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ. ಮತ್ತು ಇತ್ತೀಚೆಗೆ ಅವ್ರ ಮೇಲೆ ಒಂದು ಅಟ್ಯಾಕ್ ಕೂಡ ಆಗಿತ್ತು, ನಿಮ್ಗೆ ಗೊತ್ತಿರ್ಬೋದು. ಸೊ ಹಾಗಿರುವಾಗ ನನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಗೊತ್ತಾಗಲ್ಲ. ಸಿನಿಮಾದಲ್ಲಿ ವೈರತ್ವಗಳಿರುತ್ತೆ, ಮತ್ತೊಂದಿರುತ್ತೆ. ಹೆಚ್ಚು ಕಡಿಮೆ ಆದರೆ ನನಗೆ ಬೇಕು. ನನ್ನ ಆತ್ಮರಕ್ಷಣೆ ಭಾಳ ಮುಖ್ಯವಾದ ವಿಷಯ ಆಗುತ್ತೆ. ಸೊ ಹಾಗಾಗಿ ಖಾಸಗಿ ಸೆಕ್ಯೂರಿಟಿ ಇದ್ದರೂ ಕೂಡ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ಹೇಳಿದ್ದಾರಂತೆ. ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಿದರೆ ಕಷ್ಟ ಆಗುತ್ತೆ ಅಂತೇಳಿ ವಿನಂತಿಸಿಕೊಂಡಿದ್ದಾರಂತೆ. ನನ್ನ ಕೇಸ್ಗಳ ಸಾಕ್ಷಿಗಳಿಗೆ ನಾನು ಬೆದರಿಕೆ ಹಾಕುವುದಿಲ್ಲ. ಬೆದರಿಕೆ ಸಾಕ್ಷಿನಾಶ ಮಾಡಿದರೆ ಸೂಕ್ತ ಕ್ರಮ ಜರುಗಿಸಬಹುದು. ನೀವು ಬೇಕಿದ್ರೆ ನಾನು ಅಂಥದ್ದೇನು ಮಾಡೋಕ್ಕೆ ಹೋಗೋದಿಲ್ಲ. ಹೀಗೆ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ದರ್ಶನ್ ಪಟ್ಟು ಹಿಡಿದಿದ್ದಾರಂತೆ. ಬನ್ನಿ, ಓಕೆ, ಸಾಕಷ್ಟು ಅಂತ ಊಹಾಪೋಹಗಳು ಬರ್ತಾ ಇರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಬರೆದಾಕಿರ್ತಾರೆ, ದರ್ಶನ್ಗೆ ಗನ್ ಬೇಕು ಅಂತ ಈಗ ಕೇಳ್ತಾ ಇದ್ದಾರೆ. ದರ್ಶನ್ ಗನ್ ವಾಪಸ್ ಕೊಡಬೇಕು ಅಂತೇಳಿ ಪೊಲೀಸರು, ಇಲ್ಲ ನನಗೆ ಗನ್ ಬೇಕು ಅಂತೇಳಿ ದರ್ಶನ್ ಬೆಂಗಳೂರು ಆಡಳಿತ DCP ನೋಟಿಸ್ ಕೊಟ್ಟಿದೆ. ನಿಮ್ಮ ಗನ್ ಯಾಕೆ ವಾಪಸ್ ಪಡೆದುಕೊಳ್ಳಬಾರದು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. DCP ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರಂತೆ ದರ್ಶನ್. ನನಗೆ ಗನ್ ಬೇಕೇ ಬೇಕು ಅಂತ ಚಾಲೆಂಜಿಂಗ್ ಸ್ಟಾರ್ ಹೇಳಿದ್ದಾರಂತೆ. ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ದರ್ಶನ್ ವಿನಂತಿ ಮಾಡಿಕೊಂಡಿದ್ದಾರಂತೆ. ನನ್ನ ಆತ್ಮರಕ್ಷಣೆಗೆ ನನಗೆ ಗನ್ ಲೈಸೆನ್ಸ್ ತುಂಬ ಅಗತ್ಯ ಇದೆ. ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು. ಯಾಕಂದರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ. ಮತ್ತು ಇತ್ತೀಚೆಗೆ ಅವ್ರ ಮೇಲೆ ಒಂದು ಅಟ್ಯಾಕ್ ಕೂಡ ಆಗಿತ್ತು, ನಿಮ್ಗೆ ಗೊತ್ತಿರ್ಬೋದು. ಸೊ ಹಾಗಿರುವಾಗ ನನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಗೊತ್ತಾಗಲ್ಲ. ಸಿನಿಮಾದಲ್ಲಿ ವೈರತ್ವಗಳಿರುತ್ತೆ, ಮತ್ತೊಂದಿರುತ್ತೆ. ಹೆಚ್ಚು ಕಡಿಮೆ ಆದರೆ ನನಗೆ ಬೇಕು. ನನ್ನ ಆತ್ಮರಕ್ಷಣೆ ಭಾಳ ಮುಖ್ಯವಾದ ವಿಷಯ ಆಗುತ್ತೆ. ಸೊ ಹಾಗಾಗಿ ಖಾಸಗಿ ಸೆಕ್ಯೂರಿಟಿ ಇದ್ದರೂ ಕೂಡ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ಹೇಳಿದ್ದಾರಂತೆ. ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಿದರೆ ಕಷ್ಟ ಆಗುತ್ತೆ ಅಂತೇಳಿ ವಿನಂತಿಸಿಕೊಂಡಿದ್ದಾರಂತೆ. ನನ್ನ ಕೇಸ್ಗಳ ಸಾಕ್ಷಿಗಳಿಗೆ ನಾನು ಬೆದರಿಕೆ ಹಾಕುವುದಿಲ್ಲ. ಬೆದರಿಕೆ ಸಾಕ್ಷಿನಾಶ ಮಾಡಿದರೆ ಸೂಕ್ತ ಕ್ರಮ ಜರುಗಿಸಬಹುದು. ನೀವು ಬೇಕಿದ್ರೆ ನಾನು ಅಂಥದ್ದೇನು ಮಾಡೋಕ್ಕೆ ಹೋಗೋದಿಲ್ಲ. ಹೀಗೆ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ದರ್ಶನ್ ಪಟ್ಟು ಹಿಡಿದಿದ್ದಾರಂತೆ. ಬನ್ನಿ, ಓಕೆ, ಸಾಕಷ್ಟು ಅಂತ ಊಹಾಪೋಹಗಳು ಬರ್ತಾ ಇರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಬರೆದಾಕಿರ್ತಾರೆ, ದರ್ಶನ್ಗೆ ಗನ್ ಬೇಕು ಅಂತ ಈಗ ಕೇಳ್ತಾ ಇದ್ದಾರೆ. ದರ್ಶನ್ ಗನ್ ವಾಪಸ್ ಕೊಡಬೇಕು ಅಂತೇಳಿ ಪೊಲೀಸರು, ಇಲ್ಲ ನನಗೆ ಗನ್ ಬೇಕು ಅಂತೇಳಿ ದರ್ಶನ್ ಬೆಂಗಳೂರು ಆಡಳಿತ DCP ನೋಟಿಸ್ ಕೊಟ್ಟಿದೆ. ನಿಮ್ಮ ಗನ್ ಯಾಕೆ ವಾಪಸ್ ಪಡೆದುಕೊಳ್ಳಬಾರದು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. DCP ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರಂತೆ ದರ್ಶನ್. ನನಗೆ ಗನ್ ಬೇಕೇ ಬೇಕು ಅಂತ ಚಾಲೆಂಜಿಂಗ್ ಸ್ಟಾರ್ ಹೇಳಿದ್ದಾರಂತೆ. ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ದರ್ಶನ್ ವಿನಂತಿ ಮಾಡಿಕೊಂಡಿದ್ದಾರಂತೆ. ನನ್ನ ಆತ್ಮರಕ್ಷಣೆಗೆ ನನಗೆ ಗನ್ ಲೈಸೆನ್ಸ್ ತುಂಬ ಅಗತ್ಯ ಇದೆ. ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು. ಯಾಕಂದರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ. ಮತ್ತು ಇತ್ತೀಚೆಗೆ ಅವ್ರ ಮೇಲೆ ಒಂದು ಅಟ್ಯಾಕ್ ಕೂಡ ಆಗಿತ್ತು, ನಿಮ್ಗೆ ಗೊತ್ತಿರ್ಬೋದು. ಸೊ ಹಾಗಿರುವಾಗ ನನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಗೊತ್ತಾಗಲ್ಲ. ಸಿನಿಮಾದಲ್ಲಿ ವೈರತ್ವಗಳಿರುತ್ತೆ, ಮತ್ತೊಂದಿರುತ್ತೆ. ಹೆಚ್ಚು ಕಡಿಮೆ ಆದರೆ ನನಗೆ ಬೇಕು. ನನ್ನ ಆತ್ಮರಕ್ಷಣೆ ಭಾಳ ಮುಖ್ಯವಾದ ವಿಷಯ ಆಗುತ್ತೆ. ಸೊ ಹಾಗಾಗಿ ಖಾಸಗಿ ಸೆಕ್ಯೂರಿಟಿ ಇದ್ದರೂ ಕೂಡ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ಹೇಳಿದ್ದಾರಂತೆ. ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಿದರೆ ಕಷ್ಟ ಆಗುತ್ತೆ ಅಂತೇಳಿ ವಿನಂತಿಸಿಕೊಂಡಿದ್ದಾರಂತೆ. ನನ್ನ ಕೇಸ್ಗಳ ಸಾಕ್ಷಿಗಳಿಗೆ ನಾನು ಬೆದರಿಕೆ ಹಾಕುವುದಿಲ್ಲ. ಬೆದರಿಕೆ ಸಾಕ್ಷಿನಾಶ ಮಾಡಿದರೆ ಸೂಕ್ತ ಕ್ರಮ ಜರುಗಿಸಬಹುದು. ನೀವು ಬೇಕಿದ್ರೆ ನಾನು ಅಂಥದ್ದೇನು ಮಾಡೋಕ್ಕೆ ಹೋಗೋದಿಲ್ಲ. ಹೀಗೆ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ದರ್ಶನ್ ಪಟ್ಟು ಹಿಡಿದಿದ್ದಾರಂತೆ. ಬನ್ನಿ, ಓಕೆ, ಸಾಕಷ್ಟು ಅಂತ ಊಹಾಪೋಹಗಳು ಬರ್ತಾ ಇರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಬರೆದಾಕಿರ್ತಾರೆ, ದರ್ಶನ್ಗೆ ಗನ್ ಬೇಕು ಅಂತ ಈಗ ಕೇಳ್ತಾ ಇದ್ದಾರೆ. ದರ್ಶನ್ ಗನ್ ವಾಪಸ್ ಕೊಡಬೇಕು ಅಂತೇಳಿ ಪೊಲೀಸರು, ಇಲ್ಲ ನನಗೆ ಗನ್ ಬೇಕು ಅಂತೇಳಿ ದರ್ಶನ್ ಬೆಂಗಳೂರು ಆಡಳಿತ DCP ನೋಟಿಸ್ ಕೊಟ್ಟಿದೆ. ನಿಮ್ಮ ಗನ್ ಯಾಕೆ ವಾಪಸ್ ಪಡೆದುಕೊಳ್ಳಬಾರದು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. DCP ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರಂತೆ ದರ್ಶನ್. ನನಗೆ ಗನ್ ಬೇಕೇ ಬೇಕು ಅಂತ ಚಾಲೆಂಜಿಂಗ್ ಸ್ಟಾರ್ ಹೇಳಿದ್ದಾರಂತೆ. ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ದರ್ಶನ್ ವಿನಂತಿ ಮಾಡಿಕೊಂಡಿದ್ದಾರಂತೆ. ನನ್ನ ಆತ್ಮರಕ್ಷಣೆಗೆ ನನಗೆ ಗನ್ ಲೈಸೆನ್ಸ್ ತುಂಬ ಅಗತ್ಯ ಇದೆ. ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು. ಯಾಕಂದರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ. ಮತ್ತು ಇತ್ತೀಚೆಗೆ ಅವ್ರ ಮೇಲೆ ಒಂದು ಅಟ್ಯಾಕ್ ಕೂಡ ಆಗಿತ್ತು, ನಿಮ್ಗೆ ಗೊತ್ತಿರ್ಬೋದು. ಸೊ ಹಾಗಿರುವಾಗ ನನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಗೊತ್ತಾಗಲ್ಲ. ಸಿನಿಮಾದಲ್ಲಿ ವೈರತ್ವಗಳಿರುತ್ತೆ, ಮತ್ತೊಂದಿರುತ್ತೆ. ಹೆಚ್ಚು ಕಡಿಮೆ ಆದರೆ ನನಗೆ ಬೇಕು. ನನ್ನ ಆತ್ಮರಕ್ಷಣೆ ಭಾಳ ಮುಖ್ಯವಾದ ವಿಷಯ ಆಗುತ್ತೆ. ಸೊ ಹಾಗಾಗಿ ಖಾಸಗಿ ಸೆಕ್ಯೂರಿಟಿ ಇದ್ದರೂ ಕೂಡ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ಹೇಳಿದ್ದಾರಂತೆ. ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಿದರೆ ಕಷ್ಟ ಆಗುತ್ತೆ ಅಂತೇಳಿ ವಿನಂತಿಸಿಕೊಂಡಿದ್ದಾರಂತೆ. ನನ್ನ ಕೇಸ್ಗಳ ಸಾಕ್ಷಿಗಳಿಗೆ ನಾನು ಬೆದರಿಕೆ ಹಾಕುವುದಿಲ್ಲ. ಬೆದರಿಕೆ ಸಾಕ್ಷಿನಾಶ ಮಾಡಿದರೆ ಸೂಕ್ತ ಕ್ರಮ ಜರುಗಿಸಬಹುದು. ನೀವು ಬೇಕಿದ್ರೆ ನಾನು ಅಂಥದ್ದೇನು ಮಾಡೋಕ್ಕೆ ಹೋಗೋದಿಲ್ಲ. ಹೀಗೆ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ದರ್ಶನ್ ಪಟ್ಟು ಹಿಡಿದಿದ್ದಾರಂತೆ. ಬನ್ನಿ, ಓಕೆ, ಸಾಕಷ್ಟು ಅಂತ ಊಹಾಪೋಹಗಳು ಬರ್ತಾ ಇರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಬರೆದಾಕಿರ್ತಾರೆ,
ದರ್ಶನ್ಗೆ ಗನ್ ಬೇಕು ಅಂತ ಈಗ ಕೇಳ್ತಾ ಇದ್ದಾರೆ. ದರ್ಶನ್ ಗನ್ ವಾಪಸ್ ಕೊಡಬೇಕು ಅಂತೇಳಿ ಪೊಲೀಸರು ಇಲ್ಲ ನನಗೆ ಗನ್ ಬೇಕು ಅಂತೇಳಿ ದರ್ಶನ್ ಬೆಂಗಳೂರು ಆಡಳಿತ DCP ನೋಟಿಸ್ ಕೊಟ್ಟಿದೆ. ನಿಮ್ಮ ಗನ್ ಯಾಕೆ ವಾಪಸ್ ಪಡೆದುಕೊಳ್ಳಬಾರದು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. DCP ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರಂತೆ ದರ್ಶನ್. ನನಗೆ ಗನ್ ಬೇಕೇ ಬೇಕು ಅಂತ ಚಾಲೆಂಜಿಂಗ್ ಸ್ಟಾರ್ ಹೇಳಿದ್ದಾರಂತೆ. ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ದರ್ಶನ್ ವಿನಂತಿ ಮಾಡಿಕೊಂಡಿದ್ದಾರಂತೆ. ನನ್ನ ಆತ್ಮರಕ್ಷಣೆಗೆ ನನಗೆ ಗನ್ ಲೈಸೆನ್ಸ್ ತುಂಬ ಅಗತ್ಯ ಇದೆ. ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು. ಯಾಕಂದರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ ಮತ್ತು ಇತ್ತೀಚೆಗೆ ಅವ್ರ ಮೇಲೆ ಒಂದು ಅಟ್ಯಾಕ್ ಕೂಡ ಆಗಿತ್ತು, ನಿಮ್ಗೆ ಗೊತ್ತಿರ್ಬೋದು. ಸೊ ಹಾಗಿರುವಾಗ ನನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಗೊತ್ತಾಗಲ್ಲ, ಸಿನಿಮಾದಲ್ಲಿ ವೈರತ್ವಗಳಿರುತ್ತೆ, ಮತ್ತೊಂದಿರುತ್ತೆ, ಹೆಚ್ಚು ಕಡಿಮೆ ಆದರೆ ನನಗೆ ಬೇಕು. ನನ್ನ ಆತ್ಮರಕ್ಷಣೆ ಭಾಳ ಮುಖ್ಯವಾದ ವಿಷಯ ಆಗುತ್ತೆ. ಸೊ ಹಾಗಾಗಿ ಖಾಸಗಿ ಸೆಕ್ಯೂರಿಟಿ ಇದ್ದರೂ ಕೂಡ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ಹೇಳಿದ್ದಾರಂತೆ. ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಿದರೆ ಕಷ್ಟ ಆಗುತ್ತೆ ಅಂತೇಳಿ ವಿನಂತಿಸಿಕೊಂಡಿದ್ದಾರಂತೆ. ನನ್ನ ಕೇಸ್ಗಳ ಸಾಕ್ಷಿಗಳಿಗೆ ನಾನು ಬೆದರಿಕೆ ಹಾಕುವುದಿಲ್ಲ. ಬೆದರಿಕೆ ಸಾಕ್ಷಿನಾಶ ಮಾಡಿದರೆ ಸೂಕ್ತ ಕ್ರಮ ಜರುಗಿಸಬಹುದು, ನೀವು ಬೇಕಿದ್ರೆ. ನಾನು ಅಂಥದ್ದೇನು ಮಾಡೋಕ್ಕೆ ಹೋಗೋದಿಲ್ಲ. ಹೀಗೆ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ದರ್ಶನ್ ಪಟ್ಟು ಹಿಡಿದಿದ್ದಾರಂತೆ. ಬನ್ನಿ, ಓಕೆ, ಸಾಕಷ್ಟು ಅಂತ ಊಹಾಪೋಹಗಳು ಬರ್ತಾ ಇರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಬರೆದು ಹಾಕಿರ್ತಾರೆ ದರ್ಶನ್ಗೆ ಗನ್ ಬೇಕು ಅಂತ ಈಗ ಕೇಳ್ತಾ ಇದ್ದಾರೆ. ದರ್ಶನ್ ಗನ್ ವಾಪಸ್ ಕೊಡಬೇಕು ಅಂತೇಳಿ ಪೊಲೀಸರು ಇಲ್ಲ ನನಗೆ ಗನ್ ಬೇಕು ಅಂತೇಳಿ ದರ್ಶನ್ ಬೆಂಗಳೂರು ಆಡಳಿತ DCP ನೋಟಿಸ್ ಕೊಟ್ಟಿದೆ. ನಿಮ್ಮ ಗನ್ ಯಾಕೆ ವಾಪಸ್ ಪಡೆದುಕೊಳ್ಳಬಾರದು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. DCP ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರಂತೆ ದರ್ಶನ್. ನನಗೆ ಗನ್ ಬೇಕೇ ಬೇಕು ಅಂತ ಚಾಲೆಂಜಿಂಗ್ ಸ್ಟಾರ್ ಹೇಳಿದ್ದಾರಂತೆ. ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ದರ್ಶನ್ ವಿನಂತಿ ಮಾಡಿಕೊಂಡಿದ್ದಾರಂತೆ. ನನ್ನ ಆತ್ಮರಕ್ಷಣೆಗೆ ನನಗೆ ಗನ್ ಲೈಸೆನ್ಸ್ ತುಂಬ ಅಗತ್ಯ ಇದೆ. ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು. ಯಾಕಂದರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ ಮತ್ತು ಇತ್ತೀಚೆಗೆ ಅವ್ರ ಮೇಲೆ ಒಂದು ಅಟ್ಯಾಕ್ ಕೂಡ ಆಗಿತ್ತು, ನಿಮ್ಗೆ ಗೊತ್ತಿರ್ಬೋದು. ಸೊ ಹಾಗಿರುವಾಗ ನನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಗೊತ್ತಾಗಲ್ಲ, ಸಿನಿಮಾದಲ್ಲಿ ವೈರತ್ವಗಳಿರುತ್ತೆ, ಮತ್ತೊಂದಿರುತ್ತೆ, ಹೆಚ್ಚು ಕಡಿಮೆ ಆದರೆ ನನಗೆ ಬೇಕು. ನನ್ನ ಆತ್ಮರಕ್ಷಣೆ ಭಾಳ ಮುಖ್ಯವಾದ ವಿಷಯ ಆಗುತ್ತೆ. ಸೊ ಹಾಗಾಗಿ ಖಾಸಗಿ ಸೆಕ್ಯೂರಿಟಿ ಇದ್ದರೂ ಕೂಡ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ಹೇಳಿದ್ದಾರಂತೆ. ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಿದರೆ ಕಷ್ಟ ಆಗುತ್ತೆ ಅಂತೇಳಿ ವಿನಂತಿಸಿಕೊಂಡಿದ್ದಾರಂತೆ. ನನ್ನ ಕೇಸ್ಗಳ ಸಾಕ್ಷಿಗಳಿಗೆ ನಾನು ಬೆದರಿಕೆ ಹಾಕುವುದಿಲ್ಲ. ಬೆದರಿಕೆ ಸಾಕ್ಷಿನಾಶ ಮಾಡಿದರೆ ಸೂಕ್ತ ಕ್ರಮ ಜರುಗಿಸಬಹುದು, ನೀವು ಬೇಕಿದ್ರೆ. ನಾನು ಅಂಥದ್ದೇನು ಮಾಡೋಕ್ಕೆ ಹೋಗೋದಿಲ್ಲ. ಹೀಗೆ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ದರ್ಶನ್ ಪಟ್ಟು ಹಿಡಿದಿದ್ದಾರಂತೆ. ಬನ್ನಿ, ಓಕೆ, ಸಾಕಷ್ಟು ಅಂತ ಊಹಾಪೋಹಗಳು ಬರ್ತಾ ಇರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಬರೆದು ಹಾಕಿರ್ತಾರೆ ದರ್ಶನ್ಗೆ ಗನ್ ಬೇಕು ಅಂತ ಈಗ ಕೇಳ್ತಾ ಇದ್ದಾರೆ. ದರ್ಶನ್ ಗನ್ ವಾಪಸ್ ಕೊಡಬೇಕು ಅಂತೇಳಿ ಪೊಲೀಸರು ಇಲ್ಲ ನನಗೆ ಗನ್ ಬೇಕು ಅಂತೇಳಿ ದರ್ಶನ್ ಬೆಂಗಳೂರು ಆಡಳಿತ DCP ನೋಟಿಸ್ ಕೊಟ್ಟಿದೆ. ನಿಮ್ಮ ಗನ್ ಯಾಕೆ ವಾಪಸ್ ಪಡೆದುಕೊಳ್ಳಬಾರದು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. DCP ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರಂತೆ ದರ್ಶನ್. ನನಗೆ ಗನ್ ಬೇಕೇ ಬೇಕು ಅಂತ ಚಾಲೆಂಜಿಂಗ್ ಸ್ಟಾರ್ ಹೇಳಿದ್ದಾರಂತೆ. ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ದರ್ಶನ್ ವಿನಂತಿ ಮಾಡಿಕೊಂಡಿದ್ದಾರಂತೆ. ನನ್ನ ಆತ್ಮರಕ್ಷಣೆಗೆ ನನಗೆ ಗನ್ ಲೈಸೆನ್ಸ್ ತುಂಬ ಅಗತ್ಯ ಇದೆ. ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು. ಯಾಕಂದರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ ಮತ್ತು ಇತ್ತೀಚೆಗೆ ಅವ್ರ ಮೇಲೆ ಒಂದು ಅಟ್ಯಾಕ್ ಕೂಡ ಆಗಿತ್ತು, ನಿಮ್ಗೆ ಗೊತ್ತಿರ್ಬೋದು. ಸೊ ಹಾಗಿರುವಾಗ ನನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಗೊತ್ತಾಗಲ್ಲ, ಸಿನಿಮಾದಲ್ಲಿ ವೈರತ್ವಗಳಿರುತ್ತೆ, ಮತ್ತೊಂದಿರುತ್ತೆ, ಹೆಚ್ಚು ಕಡಿಮೆ ಆದರೆ ನನಗೆ ಬೇಕು. ನನ್ನ ಆತ್ಮರಕ್ಷಣೆ ಭಾಳ ಮುಖ್ಯವಾದ ವಿಷಯ ಆಗುತ್ತೆ. ಸೊ ಹಾಗಾಗಿ ಖಾಸಗಿ ಸೆಕ್ಯೂರಿಟಿ ಇದ್ದರೂ ಕೂಡ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ಹೇಳಿದ್ದಾರಂತೆ. ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಿದರೆ ಕಷ್ಟ ಆಗುತ್ತೆ ಅಂತೇಳಿ ವಿನಂತಿಸಿಕೊಂಡಿದ್ದಾರಂತೆ. ನನ್ನ ಕೇಸ್ಗಳ ಸಾಕ್ಷಿಗಳಿಗೆ ನಾನು ಬೆದರಿಕೆ ಹಾಕುವುದಿಲ್ಲ. ಬೆದರಿಕೆ ಸಾಕ್ಷಿನಾಶ ಮಾಡಿದರೆ ಸೂಕ್ತ ಕ್ರಮ ಜರುಗಿಸಬಹುದು, ನೀವು ಬೇಕಿದ್ರೆ. ನಾನು ಅಂಥದ್ದೇನು ಮಾಡೋಕ್ಕೆ ಹೋಗೋದಿಲ್ಲ. ಹೀಗೆ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ದರ್ಶನ್ ಪಟ್ಟು ಹಿಡಿದಿದ್ದಾರಂತೆ. ಬನ್ನಿ.